ಕೋಲ್ನ ನೀಟಾಗಿ ಜೋಡಿಸ್ಕೊತಾ ಇದ್ದೀವಿ. ಕೋಲ್ನ ನಾವು ಆಕ್ಚುಲಿ ಬಿಗ್ ಬಾಸ್ಕೆಟ್ ಇಂದಾನೆ ತರಿಸಿದ್ದು. ಅರೌಂಡ್ 2 kgs ಕೋಲ್ ಅಂತ, ಬಾರ್ಬಿಕ್ಯೂ ಕೋಲ್ ಅಂತಾನೆ ಸಿಗುತ್ತೆ, ಅದನ್ನ ತರಿಸಿದ್ವಿ. ಬಟ್ ಲೈಟರ್ ಬಾರ್ಬಿಕ್ಯೂ ಕೋಲ್ ಲೈಟರ್ ಅಂತ ಸಿಗುತ್ತಂತೆ, ಬಟ್ ನಾವ್ ಅದನ್ನ ತರಿಸಲಿಲ್ಲ, ನಮ್ಗೆ ಗೊತ್ತಾಗ್ಲಿಲ್ಲ. ನಾವೇನ್ ಮಾಡಿದ್ವಿ, ಪೇಪರ್ಗೆ ಎಣ್ಣೆ ಅದ್ದಿ ಹಾಕಿದ್ವಿ. ಎಣ್ಣೆ ಅದ್ದಿ ಪೇಪರ್ನ ಹಾಕಿದ್ರೆ ಅದರಲ್ಲಿ ಸ್ವಲ್ಪ ನಿಧಾನಕ್ಕೆ ಉರಿಯೋದ್ರಿಂದ ಏನಾಗುತ್ತೆ, ಎಲ್ಲಾ ಕೋಲು ಕರೆಕ್ಟಾಗಿ ಹತ್ಕೊಳ್ಳುತ್ತೆ ಅಂತ ನಮ್ ಪ್ಲಾನ್ ಇದ್ದಿದ್ದು. ಒಂದೇನು ಅಂದ್ರೆ ನಾವು ಯೂಸ್ ಮಾಡಿರೋ ಎಣ್ಣೆ ಹಾಕ್ತಾ ಇದೀವಿ. ನೀವು ನೋಡ್ಬೋದು, ಇಲ್ಲಿ ನಾವು ಅಡುಗೆ ಮನೆಯಿಂದ ಎಲ್ಲ ವೆಜಿಟೇಬಲ್ಸ್, ಪನ್ನೀರು, ಮಶ್ರೂಮ್ ಎಲ್ಲ ಮ್ಯಾರಿನೇಟ್ ಮಾಡ್ಕೊಂಡು ತಂದಿದ್ದೀವಿ ಮೇಲ್ಗಡೆಗೆ. ನಾವು ಟೆರೆಸ್ ಮೇಲೆ ನಾವು ಈ ಬಾರ್ಬಿಕ್ಯೂನ ಮಾಡಿದ್ವಿ ಇವತ್ತು. ತುಂಬಾನೇ ಗಾಳಿ ಇತ್ತು, ನೈಟ್ ಆಗಿರೋದ್ರಿಂದ ಹತ್ಕೊಂತು. ಬಟ್ ತುಂಬಾ ಟೈಮ್ ತಗೋತು ಇದು ಹತ್ಕೊಂಡು ಕೋಲೆಲ್ಲ ಹತ್ಕೊಳ್ಳೋಕೆ. 45 ಮಿನಿಟ್ಸ್ ಆಯ್ತೇನೋ ಇತ್ತು. ಒಂದು ಸ್ಮಾಲ್ ಬಾರ್ಬಿಕ್ಯೂ ಆದ್ರೂ ಕೂಡ 45 ಮಿನಿಟ್ಸ್ ಅರೌಂಡ್ ಹಿಡಿತು. ಇದರಿಂದ ನಾವು 8:30 ಅಷ್ಟೊತ್ತಿಗೆ ಸ್ಟಾರ್ಟ್ ಮಾಡಿದ್ವಿ. ಇದೆಲ್ಲ ಆಗೋ ಅಷ್ಟೊತ್ತಿಗೆ 9:30 ಅದತ್ರನೇ ಆಗ್ಬಿಟ್ಟಿತ್ತು. ನಮ್ಗೆಲ್ಲ ಟಯರ್ಡ್ ಆಗ್ಬಿಟ್ಟಿತ್ತು. ಅದನ್ನ ಬಾರ್ಬಿಕ್ಯೂ ಮಾಡ್ಕೊಂಡು ತಿನ್ಕೊಂಡು ಹೋಗೋಷ್ಟೊತ್ತಿಗೆ ಲೇಟೇ ಆಗೋಯ್ತು. ನಾವ್ ಇದನ್ನ ಮಾಡ್ಬೇಕಾದ್ರೆ ನಾವ್ ತಂದಿದ್ವಲ್ಲ, ಎಣ್ಣೆ ಕೂಡ ಸ್ವಲ್ಪ ಚೆಲ್ಲೋ ಇತ್ತು ಟೈಲ್ಸ್ ಮೇಲೆ. ನಾವ್ ಅದನ್ನ ಕ್ಲೀನ್ ಮಾಡ್ಕೊಂಡು ಅದೇ ಎಣ್ಣೆನ ನಾವು ಪೇಪರ್ ಅಲ್ಲಿ ವೈಪ್ ಮಾಡ್ಕೊಂಡು ಅದಕ್ಕೆ ಯೂಸ್ ಮಾಡ್ಕೊಂಡ್ವಿ. ನೀವು ಇದನ್ನ ಏನಾದ್ರು ಮನೇಲಿ ಟ್ರೈ ಮಾಡೋದಾದ್ರೆ ಸ್ವಲ್ಪ ಹುಷಾರಾಗಿ ಟ್ರೈ ಮಾಡಿ. ಇದರಿಂದ ಕಿಡಿಗಳೆಲ್ಲ ಹಾರುತ್ತೆ. ಸ್ವಲ್ಪ ದೂರ ಕೂತ್ಕೊಂಡು ನೋಡ್ಕೊಂಡು ಮಾಡಿ. ಮಕ್ಕಳೆಲ್ಲ ಇದ್ರೆ ಸ್ವಲ್ಪ ದೂರನೇ ಕೂರಿಸಿ. ಈಗ ಫೋಲ್ಡೇಬಲ್ ಬಾರ್ಬಿಕ್ಯೂ ಸೆಟ್ ಏನಿತ್ತಲ್ಲ, ಅದ್ರಲ್ಲಿ ನಮ್ಗೆ ಬಂದಿತ್ತಲ್ಲ ಬ್ಲೋವರ್, ಆ ಬ್ಲೋವರ್ನ ನಾವು ಯೂಸ್ ಮಾಡ್ಕೊಂಡು ಬೆಂಕಿನ ಇನ್ನ ಜಾಸ್ತಿ ಮಾಡಕ್ಕೆ ಟ್ರೈ ಮಾಡ್ತಿದ್ವಿ. ಇದು ಒಂದ್ ಕೋಲಿಂದ ಇನ್ನೊಂದ್ ಕೋಲ್ಗೆ ಬೆಂಕಿ ಹತ್ಕೊಂಡು ಆ ಕೋಲೆಲ್ಲ ಹತ್ಕೋತಾ ಇತ್ತು ಚೆನ್ನಾಗಿ. ಏನ್ ಮಾಡ್ಬೇಕು ಅಂತಂದ್ರೆ, ಒಂದ್ಸತಿ ಕೋಲೆಲ್ಲ ಚೆನ್ನಾಗಿ ಹತ್ಕೊಂಡಿದೆ ಅಂತ ಅಂದಾಗ ನೋಡಿ, ಅದೆಲ್ಲ ಕೆಂಪು ಕಾಣ್ತಾ ಇದೆ. ಎಲ್ಲಾ ಕಡೆ ಅದು ಈವನ್ ಆಗಿ ಡಿಸ್ಟ್ರಿಬ್ಯೂಟ್ ಆದಾಗ ಆ ಸ್ಟೀಲ್ ರ್ಯಾಕ್ ಏನ್ ಕೊಟ್ಟಿರ್ತಾರಲ್ಲ, ಆ ಸ್ಟೀಲ್ ರ್ಯಾಕ್ ಮೇಲೆ ನಾವು ಮಾಡಿರೋಂತ ಆ ಸ್ಕ್ವೇರ್ಸ್ ಮೇಲೆ ವೆಜಿಟೇಬಲ್ಸ್ ಎಲ್ಲ ಹಾಕಿರ್ತೀವಲ್ಲ, ಅದೆಲ್ಲ ನಾವು ನೀಟಾಗಿ ಜೋಡಿಸ್ಕೋಬೇಕು. ನಾವು ಎಷ್ಟೊಂದ್ ಕಡೆ ಆಚೆ ತಿಂದಿರ್ಬೋದು, ಲೈಕ್ ಬಾರ್ಬಿಕ್ಯೂ ನೇಷನ್ ಅಲ್ಲಿ ಇಲ್ಲಿ ಎಲ್ಲ. ಆದ್ರೆ ಏನು ಅಂತ ಅಂದ್ರೆ, ಈ ಮನೇಲೆ ಮಾಡ್ಕೊಂಡು ತಿನ್ನೋದು ಡಿಫ್ರೆಂಟ್ ಫೀಲಿಂಗು. ಮತ್ತೆ ಮನೇಲೆ ಅದನ್ನೆಲ್ಲ ನಾವು ನೀಟಾಗಿ ಜೋಡ್ಸಕ್ಕೆ ಟ್ರೈ ಮಾಡ್ತಿದ್ವಲ್ಲ, ಅದೆಲ್ಲ ನಾವು ಮಾಡಿದ್ದು ಫಸ್ಟ್ ಟೈಮು. ಎಲ್ಲ ಆಚೆನೆ ತಿನ್ನಿದ್ದು ನಮ್ಗೆ ನೆನಪಿರೋದು. ಅವರಷ್ಟು ಪರ್ಫೆಕ್ಟ್ ಆಗಿ ನಮ್ ಕೈಲಿ ಮಾಡೋಕ್ಕಾಗಲ್ಲ, ಬಟ್ ಟೇಸ್ಟ್ ಅಂತೂ ಆಚೆಗಿಂತ ಸೂಪರ್ ಆಗಿತ್ತು. ತುಂಬಾ ಸಾಫ್ಟ್ ಆಗಿ ಜ್ಯೂಸಿ ಆಗಿತ್ತು ಪನ್ನೀರೆಲ್ಲ. ಮಶ್ರೂಮ್ ಅಷ್ಟೇ ತುಂಬಾ ಟೇಸ್ಟಿ ಆಗಿತ್ತು. ಎಲ್ಲಾನು ಗ್ರಿಲ್ ಮಾಡಕ್ಕಿಟ್ಟು ಒಂದು 2-3 ಮಿನಿಟ್ಸ್ ಆದ್ಮೇಲೆ ಅದು ಕೋಲ್ದು ಫ್ಲೇವರ್ ಎಲ್ಲ ಅಲ್ಲಿಗೆ ಹೋಗ್ತಾ ಇದೆ ಅನ್ನುವಾಗ ನಾವು ಬಟರ್ ಅಪ್ಲೈ ಮಾಡಿದ್ರೆ
ಟೇಸ್ಟು ಇನ್ನೂ ತುಂಬ ಚೆನ್ನಾಗಿ ಎನ್ಹ್ಯಾನ್ಸ್ ಆಗುತ್ತೆ, ಮತ್ತು ಅದು ಕ್ರಿಸ್ಪಿ ಶೈನಿ ಆಗಿ ಕೂಡ ಬರುತ್ತೆ ನಮ್ಮ ಫುಡ್ಡು. ಇದನ್ನೆಲ್ಲ ಮಾಡೋ ಅಷ್ಟೊತ್ತಿಗೆ ಅರೌಂಡ್ 10:30ನೇ ಆಗಿಬಿಟ್ಟಿತ್ತು. ಸೊ ಎಲ್ಲನೂ ಚೆನ್ನಾಗಿ ಗ್ರಿಲ್ ಆಗಿದೆ ಅಂತ ಗೊತ್ತಾದ್ಮೇಲೆ ಎಲ್ಲನೂ ನೀಟಾಗಿ ಆ ಸ್ಟಿಕ್ಸಿಂದ ತಗೊಂಡು ಪ್ಲೇಟ್ಗೆ ಹಾಕ್ಕೊಂಡು ಎಲ್ಲರೂ ಎಂಜಾಯ್ ಮಾಡಿಕೊಂಡು ತಿಂದ್ವಿ. ನಿಮಗೆ ಈ ಕಂಟೆಂಟ್ ಏನಾದರೂ ಇಷ್ಟ ಆಗಿದ್ರೆ ಅಥವಾ ನೀವೇನಾದ್ರು ಕಮೆಂಟ್ಸ್ ಮಾಡಬೇಕು ಅನ್ನೋದಾದರೆ ಪ್ಲೀಸ್ ಕಮೆಂಟ್ಸ್ ಮಾಡಿ. ನಿಮಗೆ ಕಂಟೆಂಟ್ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.